ಶಿವಮೊಗ್ಗ ತಾಲೂಕಿನ ಹೊಳಲೂರು ಸಮೀಪದ ಬುಳ್ಳಾಪುರದಲ್ಲಿರುವ ಕುಡಿಯುವ ನೀರಿನ ಘಟಕ ಅವ್ಯವಸ್ಥೆಯ ಆಗರವಾಗಿದೆ. ಮೂಲೆ ಗುಂಪಾಗಿರುವ ಕೋಟಿ ವೆಚ್ಚದ ಕುಡಿಯುವ ನೀರಿನ ಯೋಜನೆ 18 ಗ್ರಾಮಗಳಿಗೆ ಪೂರೈಕೆಯಾಗಬೇಕಿದ್ದ ಶುದ್ಧ ಕುಡಿಯುವ ನೀರು ಬರೋಬ್ಬರಿ 13 ಕೋಟಿ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ನೀರು ಶುದ್ಧೀಕರಣ ಘಟಕ ಅನೈತಿಕ ಚಟುವಟಿಕೆಗಳ ಆಗರವಾಗಿ ನಿರ್ಮಾಣಗೊಳ್ಳುತ್ತಿರುವ ಸ್ಥಳ. ಇದು ಬುಳ್ಳಾಪುರ ಗ್ರಾಮ. ಇಲ್ಲಿ ಬಹುಗ್ರಾಮ ನೀರಿನ ಕುಡಿಯುವ ಯೋಜನೆ ಗ್ರಾಮ ಆಯ್ಕೆ ಮಾಡಿಕೊಂಡು ಇಲ್ಲಿ 90 ಹಳ್ಳಿಗೆ ಕುಡಿಯುವ ನೀರಿನ ಯೋಜನೆ ಮಾಡಿದ್ರು. ಅದು ಯಾವುದೇ ರೀತಿ ಈಗ 10 ವರ್ಷದ ಮೇಲೆ ಆಯಿತು ಶುರುವಾಗಿ ಪ್ರಾರಂಭ ಆಗಿ ಈಗ 5 ವರ್ಷದಿಂದ ಏನು ವರ್ಕ್ ಮಾಡ್ತಾ ಇಲ್ಲ ಅವರು. ಆಮೇಲೆ ಈಗ 5 ವರ್ಷ ಟೆಂಡರ್ ಆಯಿತು ಅಂತ ಅವ್ರು ಬಿಟ್ಟು ಹೋಗಿದ್ದಾರೆ. ಇದುವರೆಗೂ ಒಂದು ದಿನವೂ ಯಾರಿಗೂ ನೀರು ಹರಿಸಿಲ್ಲ. ಅವ್ರ ಕಾಲುವೆ ಮೂಲಕ ಪೈಪ್ಲೈನ್ ಮೂಲಕ ಸುಮ್ಮನೆ ಡೆಡ್ ಆಗಿದೆ. ಆಮೇಲೆ ಅದು ಏನು ಉಪಯೋಗನೇ ಆಗ್ತಾ ಇಲ್ಲ. ಯಾರು ಯಾವ ಇಲಾಖೆಯವರು ಇದನ್ನು ಕ್ರಮ ಕೈಗೊಳ್ತಾ ಇಲ್ಲ. ಒಟ್ಟಾಗಿ ಇದು ಏನು ಯೂಸೇ ಇಲ್ಲ, ವೇಸ್ಟಾಗಿ ಬಿದ್ದಿದೆ, ಯೂಸೇ ಮಾಡ್ತಾ ಇಲ್ಲ. ಈಗ ಅದರಲ್ಲಿ ಈಗ ಬೇಸಿಗೆಗಾಲ ಬೇರೆ ಶುರುವಾಗಿದೆ, ಬೇಕಾದಷ್ಟು ನೀರಿದೆ, ಯಾವ ಊರಿಗೂ ನೀರು ಹರಿಸ್ತಾ ಇಲ್ಲ. ಇವರು ಸುಮ್ಮನೆ ಡೆಡ್ಡಾಗಿ ನಿಂತಿದೆ. ಅದಕ್ಕಾಗಿ ಈಗ ತಕ್ಷಣ ಅಧಿಕಾರಿಗಳು ಇದನ್ನ ಉಪಯೋಗ ಮಾಡ್ಕೊಂಡು ಸಂಬಂಧಪಟ್ಟ ಇಲಾಖೆಗೆ ಕ್ರಮ ಕೈಗೊಳ್ಳೋಕೆ ಹೇಳಿದ್ರೆ ಚೆನ್ನಾಗಿರುತ್ತೆ. ಪ್ರಾಯೋಗಿಕವಾಗಿ 1-2 ಬಾರಿ ಮಾತ್ರ ನೀರು ಬಿಡಲಾಗಿದ್ದು ಇಂದು ಕುಡಿಯುವ ನೀರಿನ ಘಟಕ ಉಪಯೋಗಕ್ಕೆ ಬಾರದೆ ದುಸ್ಥಿತಿ ತಲುಪಿದೆ. 2019ರಲ್ಲಿ ಕುಡಿಯೋ ನೀರು ಶುದ್ಧ ನೀರನ್ನ ಕುಡಿಯೋ ಘಟಕ ಅಂತೇಳಿ ಓಪನ್ ಮಾಡಿದ್ರು. ಅದು ಮೇಡಮ್ ಏನಾಗಿದೆ ಅಂದರೆ ಶುದ್ಧ ನೀರು ಬರ್ತಾ ಇಲ್ಲ. ಆಮೇಲೆ ನೀರು ಕಲುಷಿತ ಆಗಿರೋದ್ರಿಂದ ಕುಡಿಯೋಕೆ ಬರ್ತಾ ಇಲ್ಲ. ಅದೇ ಅವರು ಇವರಿಗೆ ಕೆರೆಗೆ ಜಮೀನುಗಳಿಗೆ ಹಂಗೆ ಹಿಂಗೆ ಕಳ್ಳ ಸೊಳ್ಳ ಕೊಟ್ಟು ಕೆಲಸ ಮಾಡ್ತಾಯಿದ್ರು. 2,000 ರೂಪಾಯಿ 3,000 ರೂಪಾಯಿ ಕೊಡೋದು, ನೀರು ಬಿಡಿಸ್ಕೊಳ್ಳೋದು ಅದೆಲ್ಲ ಮಾಡ್ತಾಯಿದ್ರು. ನಾವು ಅದನ್ನು ಕಂಡು ಹಿಡಿದು ನೋಡಪ್ಪ ಹಿಂಗೆಲ್ಲ ಮಾಡೋದಾದರೆ ಮೋಟ್ರ್ ಆಫ್ ಮಾಡ್ಕೊಂಡು ಬೀಗ ಹಾಕೊಂಡು ಹೋಗ್ರಿ ಅಂತೇಳಿ ನಾವೇ ಬೀಗ ಹಾಕ್ಸಿದ್ವಿ. ಅದು ಬೀಗ ಹಾಕಿಸಿದ್ಮೇಲೆ ಈಗ ಸದ್ಯ ಯಾರಿಗೂ ನೀರು ಅದನ್ನು ಕೊಡ್ತಾ ಇಲ್ಲ. ನೀರು ಚೆನ್ನಾಗೂ ಇಲ್ಲ, ಮಿಷಿನ್ ಎಲ್ಲ ಕೆಟ್ಟೋಗಿದಾವೆ. ಫಿಲ್ಟ್ರ್ ಸರಿಯಾಗಿ ಮಾಡ್ತಾ ಇಲ್ಲ, ಫಿಲ್ಟ್ರ್ ಆಗ್ತಾ ಇಲ್ಲ. ಅದು ಯಾವ ಟೆಂಡರ್ ಎಲ್ಲ 2019 ಸ್ಟಾರ್ಟ್ ಆಗಿರೋದು ಅಂದರೆ ಈಗ ಎಷ್ಟು ವರ್ಷ ಆಯ್ತಲ್ಲ? ಈಗ 5 ವರ್ಷ ಆಯಿತು. ಟೆಂಡರ್ ಏನು ಕರೆದಿಲ್ಲ. ಟೆಂಡರ್ ಯಾರಿಗೆ ಕೊಡ್ತಾರೋ ಯಾರು ಹಿಡ್ಕಂದ್ರೆ ಗೊತ್ತಿಲ್ಲ. ಟೆಂಡರ್ ಕೊಟ್ಟರು ಅದು ವರ್ಕೌಟ್ ಆಗಲ್ಲ ಅಂತ ನಮ್ಮ ಅಭಿಪ್ರಾಯ. ಸಂಬಂಧಪಟ್ಟ ಅಧಿಕಾರಿಗಳಿಗೆ ಜನಪ್ರತಿನಿಧಿಗಳಿಗೆ ಹೇಳಿದರೂ ನೀರು ಶುದ್ಧೀಕರಣ ಘಟಕ ಸರಿಯಾಗಿಲ್ಲ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಿ 18 ಗ್ರಾಮಗಳ ಜನರಿಗೆ ಕುಡಿಯುವ ನೀರಿನ ವ್ಯವಸ್ಥೆಯನ್ನ ಕಲ್ಪಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಶಿವಮೊಗ್ಗ ಜಿಲ್ಲೆ ಶಿವಮೊಗ್ಗ ತಾಲೂಕು ಹೊಳಲೂರು ಹೋಬಳಿ ಬುಳ್ಳಾಪುರ ಅಂತೇಳಿ ಇದು ಶಿವಮೊಗ್ಗ ಗ್ರಾಮಾಂತರ ಕ್ಷೇತ್ರಕ್ಕೆ ಬರುತ್ತೆ. ಶಾರದಾ ಪೂರ್ಣನಾಯಕ್ ಅವರು ಮೊದಲು MLA ಆದಾಗ ಕುಡಿಯೋ ನೀರಿಂದ 19 ಊರಿನ ಕುಡಿಯೋ ನೀರಿನ ಘಟಕ ಗುದ್ಲಿ ಪೂಜೆ ಆಗಿತ್ತು. ಅವ್ರ ನಂತರ ಅಶೋಕ್ ನಾಯ್ಕ್ ಅವರು MLA ಆದರು. ಅವರು ಇದರಲ್ಲಿ ಅಂತ ಮುಗಿದು ಓಪನಿಂಗ್ ಸೆರೆಮನಿ ಆಯಿತು. ಆದರೆ ಓಪನಿಂಗ್ ಆಗಿದೆ, ಅಷ್ಟು ನೀರು ಕ್ವಾಲಿಫೈ ಆಗ್ತಾ ಇಲ್ಲ. ಒಳ್ಳೆ ಫಿಲ್ಟ್ರ್ ಹಾಕಿದಾರೋ ಅಥವಾ ಫಿಲ್ಟ್ರ್ ಮಿಸ್ಟೇಕೋ ಅಥವಾ ಸಿಟಿ ಹತ್ತಿರ ಇರೋದ್ರಿಂದ ನೀರು ಬರ್ತಾ ಇದೆಯಲ್ಲ ಆ ನೀರಿನ ಮಿಸ್ಟೇಕೋ ಗೊತ್ತಿಲ್ಲ. ಒಟ್ಟು ನೀರು ಕ್ವಾಲಿಫೈ ಆಗ್ತಾ ಇದೆ, ಕುಡಿಯೋಕೆ ಯೋಗ್ಯ ಇಲ್ಲ. ಕೋಟಿಗಟ್ಟಲೆ ದುಡ್ಡು ಖರ್ಚು ಮಾಡಿ 19 ಊರಿನ ಕುಡಿಯೋ ನೀರಿನ ಗ್ರಾಮಕ್ಕೆ ಅಂತ ಆಗಿದ್ರೆ ಒಳ್ಳೆ ಯೋಜನೆ. ಅದಕ್ಕಾಗಿ ನಮ್ಮ ಗ್ರಾಮದಿಂದ 2 ಎಕರೆ ಜಮೀನನ್ನು ದಾನವಾಗಿ ಕೊಟ್ಟಿದ್ದೀವಿ ಪಂಚಾಯತಿ ವತಿಯಿಂದ. ಆದರೆ ಅದು ನಮಗೆ ಕುಡಿಯೋಕೆ ನೀರು ಸಿಗ್ತಾ ಇಲ್ಲ. ಅದರಿಂದ ನಾವು ಇಷ್ಟಕ್ಕಂತ ತ್ಯಾಗ ಮಾಡಿ ನಮಗೆ ಕುಡಿಯೋಕೆ ನೀರಿಲ್ಲ ಅಂದರೆ ಏನು ಉಪಯೋಗ? ಈ ಸರ್ಕಾರಗಳು ಏನು ಮಾಡ್ತಾ ಇದ್ದಾವೆ? ಕಣ್ಮುಚ್ಚಿ ಕೂತಿದಾವ. MLA ಇದ್ದಾರೆ, MP ಗಳಿದ್ದಾರೆ. ಶಿವಮೊಗ್ಗದಿಂದ 10 ಕಿಲೋಮೀಟರ್ ದೂರ ಇದೆ. ಅವರಿಗೆ ಗಮನಕ್ಕೆ ಬರಲ್ವಾ ಇದು? ಅವ್ರು ಸ್ಪಂದನೆ ಮಾಡಬೇಕು. ಇವತ್ತಿರ್ತಾರೆ ನಾಳೆ ಹೋಗ್ತಾರೆ MLA ಗಳು MP ಗಳು. ಅದನ್ನು ಇದು ಮಾಡಿ ನಮ್ಮ ಒಂದು ಗ್ರಾಮಕ್ಕಲ್ಲ ಇಡೀ 19 ಗ್ರಾಮಕ್ಕೆ ಕುಡಿಯೋ ನೀರನ್ನ ಕೊಡ್ಬೋದು. ಅದಕ್ಕೆ ಸಪ್ರೇಟ್ 24 hours ಕರೆಂಟ್ ಲೈನ್ ಹೊಳಲೂರು KEBಯಿಂದ ಡೈರೆಕ್ಟ್ ಕರೆಂಟ್ ಕೊಟ್ಟಿದ್ದಾರೆ. ಆ ಥರ ಎಲ್ಲ ವ್ಯವಸ್ಥೆ ಮಾಡಿ ಅದು ಯಾವ್ದು ದುರುಪಯೋಗ ಗೊತ್ತಿಲ್ಲ. ಏನು ಅಧಿಕಾರಿಗಳದ್ದು ಅಥವಾ ಮಿಷಿನಿನ ಫಾಲ್ಟ್ ಏನೋ ಗೊತ್ತಿಲ್ಲ. ಇನ್ನೂ ಒಳ್ಳೆ ಕ್ವಾಲಿಫೈ ಆಗೋಂಥ ಮಿಷಿನ್ ಹಾಕ್ಬೇಕಾ ಏನೋ ಗೊತ್ತಿಲ್ಲ. ಇಂಜಿನಿಯರ್ಗಳು ಬಂದು ನೋಡಿ ಅದಕ್ಕೆ ಇನ್ನೂ ಒಳ್ಳೆ ಫಿಲ್ಟ್ರ್ ಹಾಕ್ಬೇಕಾ, ಇನ್ನೂ ಏನು ಮಾಡಬೇಕು, ಇನ್ನೊಂದು ಸಾರಿ ಕ್ವಾಲಿಫೈ ಮಾಡಬೇಕಾ ನೀರನ್ನ, ಅದನ್ನು ಅವ್ರು ತಿಳ್ಕೊಬೇಕು. ನಮಗೇನು ಗೊತ್ತಿದೆ ಹೇಳಿ ಮೇಡಮ್?